ನಿಮ್ಮ ತಂದೆ ತಾಯಿ ಹತ್ರ ಬಿಡಬೇಕು. ಯಾಕೆಂತಂದ್ರೆ ಮಕ್ಕಳನ್ನ ಆಸೆ ಮಾಡೋಕೆ ಪುರ್ಸೋತಿರೋದಿಲ್ಲ ಅವರಿಗೆ. ಮೊಮ್ಮಕ್ಕಳ ಮೇಲೆ ತನ್ನ ಬದುಕಿನ ಸುಂದರವಾದಂಥ ಚಿತ್ರಣ ಕಥೆಯನ್ನು ಕಟ್ಕೊಂಡಿರ್ತಾರೆ. ಅಂಥ ಒಂದು ಕಥೆ ನಾವು ಎಷ್ಟೋ ಇವತ್ತು ಮರಿಮಕ್ಕಳನ್ನು ನೋಡಿದಂಥ ಜಲಜಮ್ಮನಿಗೆ ನಾವಿವತ್ತು ಶತಮಾನದ ಮಾತೆ ಅಂಥೇಳಿ ಇದೊಂದು ಕೊಟ್ಟಿದ್ದೇವೆ. ಅದರೊಳಗೂ ಸಹ ಒಂದು ಆಸೆ ನಮಗಿದೆ, ಏನಂತಂದರೆ ಸಂಸ್ಥಾನದಲ್ಲಿ ಈ ನೋವನ್ನು ಮರೆಮಾಚತಕ್ಕಂಥದ್ದಕ್ಕೋಸ್ಕರ ಒಂದು 50 ಈ ಹಿರಿಯ ಜೀವ ಇರಲಿಕ್ಕೋಸ್ಕರವಾಗಿ ಯಾರೋ ಒಂದು ಪುಣ್ಯಾತ್ಮನು ಕಟ್ಟಿದ್ರೆ ಅಲ್ಲಿ ಈ ವೃದ್ಧಾಶ್ರಮ ಅಂತ ಕರೆಯೋದಿಲ್ಲ, ಸಂತೋಷಧಾಮ ಅಂತ ಕರೆದು ಅವರ ಸಂಜೆಯ ಜೀವನಗಳು ಸಂತೋಷದಲ್ಲಿ ನಮ್ಮಂಥ ಸನ್ಯಾಸಿ ಸಂತರ ಜೊತೆಯಲ್ಲಿ ಬದುಕಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂಥೇಳಿ ನಾವು ಒಂದು ಕನಸನ್ನು ಕಂಡಿದ್ದೇವೆ. ಇವತ್ತು ಶತಮಾನದ ಮಾತೆಗೆ ಪ್ರಶಸ್ತಿ ಕೊಟ್ಟಂತ ಈ ಸುಸಂದರ್ಭದಲ್ಲಿ ಒಂದು ಈ ವೃದ್ಧಾಶ್ರಮಕ್ಕೆ ಒಂದು ನಾಂದಿ ಆಗ್ತಕ್ಕಂಥ ಒಂದು ಗಳಿಗೆಯಾಗಿ ಅವರ ಆಶೀರ್ವಾದ ಅಲ್ಲಿಗೆ ಸಿಗಲಿ ಅಂತ ಹೇಳ್ತಾ, ಒಂದು 50 ಜನರಾದ್ರೂ ಅಲ್ಲಿ ನಾವು ಸಾಕುವಂಥದ್ದೊಂದು ಪರಿಸ್ಥಿತಿ ಆದರೆ, ಯಾವುದೋ ಒಂದು ನಮ್ಮ ಕರಾವಳಿನಲ್ಲಿ ಮನೆಗಳಿರೋದು ಎಷ್ಟೆಷ್ಟೋ ದೂರ ಅಲ್ಲಿ ಅಜ್ಜಿ ಬೊಬ್ಬೆ ಹೊಡೆದ್ರು ಯಾರೋ ಬಂದು ನೋಡೋರಿಲ್ಲ. ಎಷ್ಟೋ ಮನೆಗಳಲ್ಲಿ 2 ದಿನ ಸತ್ತ ಮೇಲೆ 2 ದಿನದ ಮೇಲೆ ನೋಡಿದ್ದಿದೆ. ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ. ಊಟಕ್ಕಿಲ್ಲದೆ ರಾತ್ರಿ ತನಕ ಮಾಡೋರಿಲ್ಲದೆ ನೋಡೋರಿಲ್ಲದೆ ಹಾಗೆ ಉಪವಾಸ ಮಲಗಿದಂಥ ಹಿರಿಯ ಜೀವಗಳು ಬಹಳಷ್ಟಿದ್ದಾವೆ. ಅಂತ ಹಿರಿಯ ಜೀವಗಳಿಗೆ ಒಂದು ಸಂತೋಷಧಾಮ ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಈ ನಮ್ಮ ಜಲಜಮ್ಮ ಇರುವಂತಹ ಈ ಸಂದರ್ಭದಲ್ಲಿ ನಾವು ಸಂಕಲ್ಪವನ್ನು ಇವತ್ತು ಮಾಡ್ಕೊಳ್ತಾ ಇದ್ದೇವೆ. ಅದು ಮುಂದೊಂದು ದಿನ ನೆರವೇರಲಿ ಅಂತೇಳಿ ಹೇಳ್ತಾ, ಆ ವೃದ್ಧಾಶ್ರಮಕ್ಕೆ ಸೇರಿಸೋದು ಒಳ್ಳೆಯದಲ್ಲ, ಅನಿವಾರ್ಯಕ್ಕೆ ಸೇರಿಸ್ಬೇಕು. ಬಿಟ್ಟರೆ ನೀವು ಯಾರು ಅಜ್ಜ ಅಜ್ಜಿ ಇದ್ದಾರೋ, ಅಜ್ಜ ಅಜ್ಜಿ ಜೊತೆಗೆ ಮೊಮ್ಮಕ್ಕಳು ಎಲ್ಲಿ ಇರ್ತಾರೋ ಆ ಮೊಮ್ಮಕ್ಕಳು ಸಂಸ್ಕಾರ ಕಲ್ತು ಬಿಡ್ತಾರೆ. ಅಜ್ಜ ಅಜ್ಜಿ ಜೊತೆಗೆ ಇದ್ದಂಥ ಮೊಮ್ಮಕ್ಕಳು ಸಂಸ್ಕಾರ ಕಲಿತವೆ. ಆ ಮೊಮ್ಮಕ್ಕಳು ನೀವು ಯಾವತ್ತಿಗೂ ನಿಮ್ಮ ಮನೆ ಬಿಟ್ಟು ಹೋಗೋದಿಲ್ಲ. ಯಾವಾಗ ಅಜ್ಜ ಅಜ್ಜಿಯಿಂದ ನಿಮ್ಮ ಮಕ್ಕಳನ್ನ ನೀವು ದೂರ ಇಡ್ತೀರೋ, ನಾಳೆ ಒಂದು ದಿನ ನಾವು ಕಟ್ಟುವಂಥ ವೃದ್ಧಾಶ್ರಮಕ್ಕೆ ನೀವು ಬರಬೇಕಾದ ರಿಜಿಸ್ಟ್ರೇಷನ್ ಮಾಡಬೇಕಾದಂಥ ಪರಿಸ್ಥಿತಿ ಇರ್ತದೆ. ಯಾವುದೇ ಮಕ್ಕಳು, ನಾನು ಹೇಳೋದು ಮಕ್ಕಳನ್ನೂ ಸಹ ನೀವು ಹಾಸ್ಟೆಲ್ನಲ್ಲಿಟ್ಟು ಕಾಲೇಜ್ನಲ್ಲಿ ಓದಿಸೋದು, ಬೇರೆ ಕಡೆ ಇಟ್ಟು ಓದಿಸ್ಬೇಡಿ. ಆ ಮಕ್ಕಳಿಗೆ ಬಾಲ್ಯ ಸಿಕ್ಕೋದೇ 20 ವರ್ಷ, ಆ ಬಾಲ್ಯ ಅಪ್ಪ ಅಮ್ಮನ ಜೊತೆಗೆ ಇರೋದೇ 20 ವರ್ಷ. ಆಮೇಲೆ ನೀವು ಕರೆದಿಟ್ಕೊಂಡು 20 ವರ್ಷದಲ್ಲಿ ನಂತರ ಇರೋದೇ ಇಲ್ಲ. ಅವರು ಬುದ್ಧಿ ಬಂದ ಮೇಲೆ ನಮ್ಮನ್ನು ಯಾವುದೋ ಹಾಸ್ಟೆಲ್ನಲ್ಲಿ ಇಟ್ಟು ಓದಿಸಿದ್ರು ನಮ್ಮ ಅಪ್ಪ ಅಮ್ಮ, ನನಗೆ ಯಾವುದೋ ವಾರ್ಡನ್ ಕೈನಲ್ಲಿ ಹೊಡೆಸಿದ್ರು ನಮ್ಮ ಅಪ್ಪ ಅಮ್ಮ, ನನಗೆ ಬೇಕಾದಾಗ ತಿಂಡಿ ನಮ್ಮ ಅಮ್ಮನ ಹತ್ರ ಕೇಳೋಕೆ ನನಗೆ ಆಗಲೇ ಇಲ್ಲ. ಹಾಗಿದ ಮೇಲೆ ಅಮ್ಮ ಅಪ್ಪನು ವಯಸ್ಸಾದ ಮೇಲೆ ಹಾಸ್ಟೆಲ್ಗೆ ಹಾಕಬೇಕು ಅಂಥೇಳಿ ಅವನು ಆಗಲೇ ಸಂಕಲ್ಪ ಮಾಡ್ಕೊಂಡ್ಬರ್ತಾನೆ. ಇವೆರಡೂ ಕೂಡ ದುರಂತವೇ. ಅದನ್ನು ಇವತ್ತು ಜಲಜಮ್ಮನ್ ನೋಡಿ, ಅವರ ಮಕ್ಕಳು ಮೊಮ್ಮಕ್ಕಳನ್ನು ನೋಡಿ ನಾವು ಮನಸ್ಸಿನಲ್ಲಿ ಬುದ್ಧಿ ತಂದುಕೊಳ್ಬೇಕು ಅಂತ ಹೇಳ್ತಾ, ಇವತ್ತು ಏನು ಎಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ, ಅವರಿಗೆ ತಗೊಂಡು ಬಂದು ಅಂತೂ ಕಷ್ಟಪಟ್ಟು ಇಲ್ಲಿವರೆಗೆ ತಂದಿದ್ದೇವೆ. ವೇದಿಕೆ ಮೇಲೆ ತಗೊಂಡೋಗ್ಬೇಕು ಅಂತ ಭಾಳ ಆಸೆ ಇತ್ತು. ಆದರೂ 100 ವರ್ಷದ ಆ ಹಿರಿಯ ಜೀವ ಮೇಲ್ ಹತ್ತಿ ಹೋಗೋದೇ ದೊಡ್ಡ ಕಷ್ಟ. ಅಂಥದ್ರೊಳಗಡೆ ನಾವು ಅವರಿದ್ದಲ್ಲಿಗೆ ಬಂದು ಈ ಒಂದು ಸನ್ಮಾನ ಪತ್ರವನ್ನು ಕೊಟ್ಟಿದ್ದೇವೆ. ಆ ತುಳುನಾಡಿನ ಸಮಸ್ತ ದೈವಗಳು, ಅವರು ನಂಬಿದ ದೈವಗಳು ಅವರಿಗೆ ರಕ್ಷಣೆಯನ್ನು ಕೊಟ್ಟು ಅವ್ರ ಕುಟುಂಬವನ್ನು ಸಂತೋಷದಿಂದ ಇಡ್ಲಿ ಅಂತ ಈ ಸಂದರ್ಭದಲ್ಲಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ.